ಹೆಲೋ ಆಸ್ಪಿರೆಂಟ್ಸ್, ಹೇಗಿದ್ದಾರೆ ಎಲ್ಲರೂ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನನಗೆ ಭಾಳಷ್ಟು ಸ್ಟೂಡೆಂಟ್ಗಳಿಂದ ಒಂದು ಮೆಸೇಜ್ ಬರ್ತಾ ಇದೆ. ಅದೇನಪ್ಪ ಅಂತಂದರೆ, ಸರ್ ಇವಾಗ KA ಮತ್ತು ನಾರ್ಸೆಟ್ ಎಕ್ಸಾಮ್ಗೋಸ್ಕರ ನಾವು ಯಾವ ಬುಕ್ಸ್ಗಳನ್ನು ರೆಫರ್ ಮಾಡಬೇಕು ಅಂತ. ಸೊ ಖಂಡಿತ ನಾನು ಹೇಳ್ಕೊಡ್ತೀನಿ. ಸೊ ಯಾವ ಬುಕ್ಗಳನ್ನ ರೆಫರ್ ಮಾಡಬೇಕು, ಆಮೇಲೆ ನಾವು ಯಾವ ಥರ ಸ್ಟಾರ್ಟಪ್ ಮಾಡಬೇಕು, ಯಾವ ಥರ ಒಂದು ಟೈಮ್ ಟೇಬಲನ್ನು ಮಾಡ್ಕೊಬೇಕು. ಸೊ ಎಲ್ಲ ನಾನು ಒಂದೊಂದಾಗಿ ವಿಡಿಯೋಗಳ ಮುಖಾಂತರ ನಾನು ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್, ಸೊ ನಾವು ಇವಾಗ ಸ್ಟೇಟ್ ಗೌರ್ಮೆಂಟ್ಗೆ ಆಮೇಲೆ ನಾರ್ಸೆಟ್ಗೆ ಯಾವ ಬುಕ್ಗಳನ್ನು ರೆಫರ್ ಮಾಡಬೇಕು, ಸೊ ನಮಗೆ ಯಾವುದು ಈಸಿ ಆಗುತ್ತೆ ಅಂತಂದರೆ, ಫಸ್ಟ್ ಆಫ್ ಆಲ್ ನಾವು ನೋಡೋಣ. ಸೊ ನರ್ಸಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ ನರ್ಸಿಂಗಲ್ಲಿ ಯಾವ್ಯಾವ ಬುಕ್ಸ್ಗಳಿವೆ. ಸೊ ಇಂಟರ್ನ್ಯಾಷನಲ್ ಎಡಿಷನ್ ಇದೆ. ಯಾವುದಪ್ಪ ಅಂದರೆ ಎನ್ಕ್ಲೆಕ್ಸ್ ಅಂತ ಒಂದು ಬುಕ್ ಬರುತ್ತೆ, ಮಾಸ್ಬಿ ಅಂತ ಒಂದು ಬರುತ್ತೆ, ಆಮೇಲೆ ಲಿಪಿನ್ ಕೋಟ್ ಅಂತ ಒಂದು ಬುಕ್ ಇದೆ. ಇವು 3 ಬುಕ್ಗಳನ್ನು ನೀವು ರೆಫರ್ ಮಾಡ್ಬೋದು. ನೆಕ್ಸ್ಟ್ ಅದನ್ನು ಬಿಟ್ಟರೆ ಟಾರ್ಗೆಟ್ ಹೈ ಇದೆ, PR ಯಾದವ್ ಅಂತ ಒಂದು ಬುಕ್ ಬರುತ್ತೆ, ಪ್ರೀತಿ ಅಗರ್ವಾಲ್ ಅಂತ ಒಂದಿದೆ, ಆಮೇಲೆ ಮಿಷನ್ ಪರಿಚಾರಿಕಾ ಅಂತ ಒಂದು ಬುಕ್ ಇದೆ. ಸೊ ಎನ್ಕ್ಲೆಕ್ಸ್ ಏನಿದೆಯಲ್ಲ, ಎನ್ಕ್ಲೆಕ್ಸ್ RN, ಮಾಸ್ಬಿ ಇವೆಲ್ಲ ಇಂಟರ್ನ್ಯಾಷನಲ್ ಎಡಿಷನ್. ಸೊ ಇವಾಗ ಯಾರು ಬಿಗಿನರ್ಸ್ ಇದ್ದೀರಾ, ಇನ್ನೂ ಸ್ಟಡಿ ಸ್ಟಾರ್ಟ್ ಮಾಡಿಲ್ಲ ಅಂಥವರು ಈ ಬುಕ್ನ ರೆಫರ್ ಮಾಡಿದ್ರೆ ನಿಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಸೊ ಲ್ಯಾಂಗ್ವೇಜ್ ಎಲ್ಲ ಸ್ವಲ್ಪ ಡಿಫಿಕಲ್ಟಿ ಇದೆ. ಸೊ ಮಾಸ್ಬಿ ಆಯಿತು, ಎನ್ಕ್ಲೆಕ್ಸ್ ಆಯಿತು, ಇದನ್ನು ಯಾರು ಪ್ರಿಪೇರ್ ಮಾಡಬೇಕಪ್ಪ ಅಂತಂದರೆ, ಆಲ್ರೆಡಿ ಎಲ್ಲ ಸಿಲೆಬಸ್ನ ಕಂಪ್ಲೀಟ್ ಮಾಡಿಕೊಂಡು ಸೊ ಅವರಿಗೆ ಇನ್ನೂ ಎಕ್ಸ್ಟ್ರಾ ಟೈಮ್ ಇದೆ ಅಂದಾಗ ನೀವು ಯು ಕ್ಯಾನ್ ಗೋ ಫಾರ್ ಎನ್ಕ್ಲೆಕ್ಸ್ ಆಸ್ ವೆಲ್ ಆಸ್ ಫಾರ್ ಮಾಸ್ಬಿ ನೀವು ರೆಫರ್ ಮಾಡ್ಬೋದು. ಸೊ ನೀವು ಇವಾಗ ಪ್ರೆಷರ್ ಇದ್ದೀರಾ, ಇನ್ನೂ ನಿಮಗೆ ಏನು ಗೊತ್ತಿಲ್ಲ, ಇವಾಗ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ ತಕ್ಷಣ, ಸೊ ನೀವು ಮೈ ಸಜೆಷನ್ ಇಸ್ ಯು ಗೋ ವಿತ್ ಟಾರ್ಗೆಟ್ ಹೈ ಆರ್ ಎಲ್ಸ್ ಮಿಷನ್ ಹೈ. ಮಿಷನ್ ಹೈ ಒಂದು ಚೆನ್ನಾಗಿರುವಂಥ ಬುಕ್ ಇದೆ. ಸೊ ನನ್ನ ಹತ್ರ ನಾನು ಜಸ್ಟ್ ಆ ಬುಕ್ನ ಆರ್ಡರ್ ಮಾಡಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ ಇದು ಯಾವ ಥರ ಇದೆ ಅಂತ. ಓಕೆ, ನೋಡಬಹುದು, ಮಿಷನ್ ಪರಿಚಾರಿಕಾ ಅಂತ ಇದೆ 2.0. ತುಂಬ ಕಲರ್ಫುಲ್ ಆಗಿದೆ, ನೋಡ್ಬೋದು ನೀವು. ಇದರಲ್ಲಿ ಯಾವ ಕ್ವಶನ್, ಯಾವ ಥರ, ಯಾವ್ದು ವೇಟೇಜ್ ಇದೆ ಎಲ್ಲ ಕಲರ್ಫುಲ್ ಎಡಿಷನ್ ಆಗಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಬುಕ್. ಇಲ್ಲಿ ನೋಡಬೇಕು ನಿಮಗೆ. ಇದರಲ್ಲಿ ನಾನು ಇದನ್ನು ಸಪ್ರೇಟಾಗಿ ಈ ಬುಕ್ಗೆ ಇದರಲ್ಲಿ ಏನೇನಿದೆ ಕಂಟೆಂಟ್ ಅಂತ ಅದ್ರ ಬಗ್ಗೆ ನಾನು ಹಾಕ್ತೀನಿ. ಸೊ ನೀವು ಈ ಬುಕ್ನ ಯಾರು ಬಿಗಿನರ್ ಇದ್ದೀರಾ, ಸೊ ಯು ಕ್ಯಾನ್ ಸ್ಟಾರ್ಟ್ ವಿತ್ ಮಿಷನ್ ಪರಿಚಾರಿಕಾ. ಸೊ ಇದರಲ್ಲಿ ನಿಮಗೆ ಸಿಂಪಲ್ ಆಗಿರುವಂಥ ಲ್ಯಾಂಗ್ವೇಜನ್ನು ಯೂಸ್ ಮಾಡಿದ್ದಾರೆ. ಸೊ ಇದು ನಿಮಗೆ KE ಆಮೇಲೆ ನಾರ್ಸೆಟ್ಗೋಸ್ಕರ ಕೂಡ ಹೆಲ್ಪ್ ಆಗುತ್ತೆ. ಸೊ ಯು ಕ್ಯಾನ್ ಸ್ಟಾರ್ಟ್ ವಿತ್ ದಿಸ್. ಆಮೇಲೆ ಇದನ್ನು ಬಿಟ್ಟರೆ ನೆಕ್ಸ್ಟ್ ನಿಮ್ಮ ಹತ್ರ ಮಿಷನ್ ಪರಿಚಾರಿಕಾ ಅವರದ್ದೇ ಓಲ್ಡ್ ಪೇಪರ್ಸ್ ಅಂತ ಒಂದು ಬುಕ್ ಬರುತ್ತೆ. ಸೊ ಇದನ್ನು ಕೂಡ ನೀವು ಕ್ವಶನ್ ಆನ್ಸರ್ಗೋಸ್ಕರ ಇದನ್ನು ನೀವು ಪ್ರಿಪೇರ್ ಮಾಡ್ಬೋದು, MCQಗೋಸ್ಕರ. ಓಕೆ, ನೆಕ್ಸ್ಟ್ ಇದನ್ನು ಬಿಟ್ಟರೆ ನನ್ನ ಹತ್ರ ಮತ್ತೆ ಟಾರ್ಗೆಟ್ ಹೈ ಇದೆ. ಇದು ನನ್ನ ಹತ್ರ ಇದು ಓಲ್ಡ್ ಎಡಿಷನ್, ಇದು ತುಂಬ ಓಲ್ಡ್ ಎಡಿಷನ್ ಇದೆ. ಸೊ ನೀವು ಲೇಟೆಸ್ಟ್ ವರ್ಷನ್ನ ಆರ್ಡರ್ ಮಾಡಿ ತರಿಸ್ಕೊಬೋದು. ಸೊ ಓಕೆ, ಸೊ ನಾನು ಹೇಳಿರೋ ಪ್ರಕಾರ ಇವಿಷ್ಟು ಬುಕ್ ಇದೆ. ಟಾರ್ಗೆಟ್ ಹೈ ಇದೆ, ಮಿಷನ್ ಇದು ಓಲ್ಡ್ ಕ್ವಶನ್ ಪೇಪರ್ಸ್ ಬುಕ್ ಇದೆ, ಆಮೇಲೆ ಮಿಷನ್ ಪರಿಚಾರಿಕಾ ಅಂತ ಒಂದು ಬುಕ್ ಇದೆ. ಆಮೇಲೆ ಇದನ್ನು ಬಿಟ್ಟರೆ ನಿಮಗೆ ಟಾಪಿಕ್ ವೈಸ್ ಒಂದು PR ಯಾದವ್ ಅಂತ ಬುಕ್ ಬರುತ್ತೆ. ಸೊ ನೀವು ಅದನ್ನು ಕೂಡ ರೆಫರ್ ಮಾಡಬಹುದು. PR ಯಾದವ್ ಅದರಲ್ಲಿ ಹೆಂಗಿದೆ ಅಂತಂದರೆ ಟಾಪಿಕ್ ವೈಸ್ MCQ ಕೊಟ್ಟಿದ್ದಾರೆ. ಸೊ ನೀವೊಂದು MCQ ಬುಕ್ ಆಮೇಲೆ ಒಂದು ಥಿಯರಿ ಬುಕ್ನ ನೀವು ಪ್ರಿಪೇರ್ ಮಾಡ್ಬೋದು. ಸೊ ಮೈ ಬೆಸ್ಟ್ ಸಜೆಷನ್ ಈಸ್ ಮಿಷನ್ ಪರಿಚಾರಿಕಾ ತುಂಬ ಚೆನ್ನಾಗಿದೆ ಬುಕ್ಕು. ಅದರಲ್ಲಿ ಬಹಳ ಈಸಿಯಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಹೈಲೈಟ್ಸು, ಆಮೇಲೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಎಲ್ಲ ಹೈಲೈಟ್ ಮಾಡಿದ್ದಾರೆ. ಸೊ ಇದು ತುಂಬ ಚೆನ್ನಾಗಿದೆ. ಓಕೆ, ಆಮೇಲೆ
ನಾಳೆಯಿಂದ ಏನಪ್ಪ ಅಂತಂದರೆ ನಾನು ಕೆ ಎ ಪ್ರೀವಿಯಸ್ ಕ್ವಶನ್ ಪೇಪರ್ ಏನಿದೆಯಲ್ಲ ಡಿಪ್ಲೊಮಾ ಮತ್ತು ಬಿ ಎಸ್ ಸಿಗೆ ಸಪ್ರೇಟಾಗಿ ಒಂದು ಕ್ವಶನ್ ಪೇಪರ್ನ ರೆಡಿ ಮಾಡಿದ್ದಾರೆ. ಸೊ ಅದನ್ನು ನಾನು ನಾಳೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನೂವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ. ಸೊ ನಾಳೆ ನಾವು ಅಲ್ಲೇ ಒಂದು MCQ ಸೆಷನ್ ನೋಡೋಣ. ಆಮೇಲೆ ನಿಮ್ಗೇನಾದರೂ ಕ್ವಶನ್ ಪೇಪರ್ ಇದೆಯಲ್ಲ ಪ್ರೀವಿಯಸ್ ಇಯರ್ದು ಅದ್ರದ್ದು ಏನಾದರೂ ನಿಮಗೆ PDF ಬೇಕಾದರೆ ಈ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಯುವರ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಪ್ರೊವೈಡ್ PDF ಅಂತ ಒಂದು ಕಮೆಂಟ್ ಹಾಕಿ. ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ದಯವಿಟ್ಟು ಕಮೆಂಟ್ ಹಾಕಿ. ಸೊ ನಾನು ಆ MCQನ ಅನಲೈಸ್ ಮಾಡಿ ಪ್ರೀವಿಯಸ್ ಕ್ವಶನ್ ಪೇಪರ್ ಏನಿದೆ ಸೊ ಅದನ್ನು ಅನಲೈಸ್ ಮಾಡಿಕೊಂಡು ಅದರಲ್ಲಿ ಯಾವ ಟಾಪಿಕ್ಗಳನ್ನು ಹೈಯರ್ ಟಾಪಿಕ್ಸ್ಗಳನ್ನು ಅವ್ರು ಕೇಳಿದ್ದಾರೆ ಅದನ್ನು ಒಂದು ಲಿಸ್ಟ್ ಮಾಡಿಕೊಂಡು ಅದೇ ಥರ ಒಂದು ಮಾಡೆಲ್ ಕ್ವಶನ್ಸ್ನ ರೆಡಿ ಮಾಡಿಕೊಂಡು ಡೈಲಿ ಒಂದು 20 MCQ ಅನ್ನು ಸಾಲ್ವ್ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸೊ ದಯವಿಟ್ಟು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸು ನಿಮ್ಮ ಗ್ರೂಪ್ಸು ಯಾವ್ಯಾವಿದೆಯೋ ಆಮೇಲೆ ಇವಾಗ ಯಾರು ರೀಸೆಂಟ್ಲಿ 4th ಇಯರ್ ಮುಗಿಸ್ಕೊಂಡಿದ್ದಾರೆ ಅಂಥವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.